ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫಿಶ್ ಅಮೈನೋ ಆಸಿಡ್ ಮೀನು ಆಮ್ಲವನ್ನು ಯಾವ ರೀತಿ ತಯಾರಿಸಬೇಕು ಮತ್ತು ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಮತ್ತು ತಯಾರು ಮಾಡುವ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನಾವು ಭಾರತದಲ್ಲಿ ಸುಭಾಷ್ ಪಾಳೇಕರ್ ಅವರು ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡಿ ನೈಸರ್ಗಿಕ ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದಂತೆ ಇದೆಲ್ಲ ನಮಗೆ ಗೊತ್ತೇ ಇದೆ, ತಿಳಿದೇ ಇದೆ. ಸುಭಾಷ್ ಪಾಳೇಕರ್ ಅವರು ಯಾವ ರೀತಿ ಒಂದು ನೈಸರ್ಗಿಕ ಕೃಷಿಯಲ್ಲಿ ಒಂದು ಕ್ರಾಂತಿ ಅಂತಕ್ಕಂಥದ್ದು ಮಾಡಿದ್ರು ಇಂಡಿಯಾದಲ್ಲಿ ಅಂತ. ಅದೇ ರೀತಿ ಕೊರಿಯಾದಲ್ಲಿ ಕೂಡ ಹ್ಯಾಂಗ್ ಕ್ಯೂ ಚೋ ಅವರು ಮೀನಿನ ಮೂಲಕ ಒಂದು ಗೊಬ್ಬರವನ್ನು ತಯಾರಿಸಿ ಆ ಗೊಬ್ಬರವನ್ನು ಬಳಸೋದ್ರಿಂದ ನಾವು ಸರ್ಕಾರಿ ಗೊಬ್ಬರಕ್ಕೆ ಏನು ರಸಗೊಬ್ಬರ ಅಂತ ಹೇಳ್ತೀವಿ, ಆ ರಸಗೊಬ್ಬರಗಳಿಗೆ ಗುಡ್ ಬೈ ಹೇಳುವಂಥ ಒಂದು ರೀತಿಯ ಮೀನು ಗೊಬ್ಬರವನ್ನು ಅಂದರೆ ಫಿಶ್ ಅಮೈನೋ ಆಸಿಡನ್ನು ತಯಾರಿಸೋದ್ರ ಬಗ್ಗೆ ತಿಳಿಸಿದ್ದಾರೆ. ನಾವು ಮೊದಲನೆಯದಾಗಿ ಈ ಫಿಶ್ ಅಮೈನೋ ಆಸಿಡ್ ತಯಾರಿಸೋದಕ್ಕಿಂತ ಮುಂಚೆ ಇದರಿಂದ ಏನೆಲ್ಲ ಪೋಷಕಾಂಶಗಳು ಸಿಗುತ್ತೆ ಅಂತ ತಿಳಿಯೋಕೆ ಹೋದರೆ ಇದರಲ್ಲಿ ಅತ್ಯಧಿಕ ಪೋಷಕಾಂಶಗಳು ಇರುತ್ತೆ. ಇದು ಒಂದು ರೀತಿ ಪೋಷಕಾಂಶಗಳ ಆಗರ ಅಂದರೆ ತಪ್ಪಾಗಲಾರದು. ಇದರಲ್ಲಿ ಹೇರಳವಾಗಿ NPK, NPK ಜೊತೆ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಸಹ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಐರನ್, ಕಾಪರ್, ಕೋಬಾಲ್ಟ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಜಿಂಕ್ ಮತ್ತು ಸಾರಜನಕ. ಈಗ ನಾವು ಈ ಒಂದು ಫಿಶ್ ಅಮೈನೋ ಆಸಿಡ್ ಬಳಸೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತ ತಿಳಿತಾ ಹೋದರೆ, ಮೊದಲನೇದಾಗಿ ಬೆಳೆ ಅಂತಕ್ಕಂಥದ್ದು ಸಮೃದ್ಧಿಯಾಗಿ ಬೆಳೆಯುತ್ತೆ. ಬೆಳೆಯಲ್ಲಿ ಹೂವು ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹೂವು ಕಾಯಿಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ಇಳುವರಿ ಪ್ರಮಾಣ ಸಹ ಜಾಸ್ತಿ ಆಗುತ್ತೆ. ಮತ್ತು ಕ್ವಾಲಿಟಿ ಆಫ್ ಈಗ ಫ್ರೂಟ್ಸ್ ಆದರೆ ಕ್ವಾಲಿಟಿ ಮತ್ತು ಕಲರು, ಇವೆಲ್ಲ ಇದು ಕ್ವಾಲಿಟಿ ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೇನಾಗುತ್ತೆ ಅಂತಂದರೆ ಕೆಲವೊಂದು ಸಸಿಗಳು ಅತಿಯಾದ ಬಿಸಿಲು ಶೀತ ಅಂತ ಇದ್ದರೆ ಅಡ್ಜಸ್ಟ್ ಆಗಲ್ಲ. ಈ ಒಂದು ಫಿಶ್ ಅಮೈನೋ ಆಸಿಡ್ ಬಳಸೋದ್ರಿಂದ ನೀವು ಎಂತಹ ಸಂದರ್ಭದಲ್ಲಿ ಆದರೂ ಪರವಾಗಿಲ್ಲ, ಇದು ವೆದರ್ಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ಸಸ್ಯಗಳ ಆರೋಗ್ಯವಾಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಮಣ್ಣಿನಲ್ಲಿ ಏನಾಗುತ್ತೆ ಬದಲಾವಣೆ ಅಂದರೆ ಮಣ್ಣಿನ ಫಲವತ್ತತೆ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಈ ಫಿಶ್ ಅಮೈನೋ ಆಸಿಡಿಂದ ಇಷ್ಟೊಂದೆಲ್ಲ ಉಪಯೋಗಗಳಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಯಾವ ರೀತಿ ತಯಾರಿಸೋದು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೋಡಿ, ಇಲ್ಲಿ ನಾವು ತಯಾರಿಸಲಿಕ್ಕೆ ನಾವು ಫಿಶನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನಾನು ನಿಮಗೆ ಓಲ್ ಫಿಶ್ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಫಿಶ್ ಫಾರ್ಮರ್ ಆಗಿರೋದ್ರಿಂದ ಏನಾದರೂ ಫಿಶ್ ಸಮಸ್ಯೆ ಆಗಿ ಅವು ಮಾರ್ಟಾಲಿಟಿ ಡೆತ್ ಆದಾಗ ನಾನು ಆ ಒಂದು ಫಿಶನ್ನು ಬಳಸಿ ಅದರಿಂದ ಫಿಶ್ ಅಮೈನೋ ಆಸಿಡ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಇದೇ ರೀತಿ ಬಳಸೋದಕ್ಕಿಂತ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ನಾವು ಮೀನು ತೊಗೊತೀವೋ ಅಷ್ಟೇ ಪ್ರಮಾಣದಲ್ಲಿ ಸಹ ಬೆಲ್ಲ ತೊಗೊಬೇಕಾಗುತ್ತೆ. ನಿಮಗೆ ಸಾವಯವ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಆ್ಯಸ್ ಇಟ್ ಈಸ್ ಹಂಗೆ ಅದೇ ಓಲ್ ಫಿಶ್ಗಳನ್ನ ದಪ್ಪ ಫಿಶ್ಗಳನ್ನೇ ಹಾಕಿದ್ದೀನಿ. ಯಾಕೆ ಅಂತಂದರೆ ನನಗೆ ಆಲ್ರೆಡಿ ಒಂದು ಫಿಶ್ ಅಮೈನೋ ಆಸಿಡ್ ಒಂದು 20 ಲೀಟ್ರು ನನ್ನ ಹತ್ರ ಸ್ಟಾಕ್ ಇರೋದ್ರಿಂದ ಇದು ನಿಧಾನವಾಗಿ ಫರ್ಮೆಂಟೇಷನ್ ಆಗಿ ತುಂಬ ಲಾಂಗ್ ಟೈಮ್ ಆದರೂ ಪರವಾಗಿಲ್ಲ ನನಗೆ ಅನ್ನೋ ಕಾರಣಕ್ಕೆ ನಾನು ಹಂಗೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಏನು ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ. ಫಾರ್ ಎಕ್ಸಾಂಪಲ್ 5 kg ಫಿಶ್ ತೊಗೊಂಡ್ರೆ 5 kg ಬೆಲ್ಲ ಹಾಕಿ. ಎರಡನ್ನೂ ಸಮೇತ ಅಂದರೆ 1 kg ಫಿಶ್ ಹಾಕಿ ಅದ್ರ ಮೇಲೆ 1 kg ಬೆಲ್ಲ ಹಾಕಿ, ಮತ್ತೊಂದು kg ಫಿಶ್ ಹಾಕಿ, ಮತ್ತು ಅದ್ರ ಮೇಲೆ 1 kg ಬೆಲ್ಲ ಹಾಕಿ, ಆ ರೀತಿ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಇಲ್ಲೊಂದು ತಿಳ್ಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ ಫಿಶ್ ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಹಾಕಬೇಕು. ಅದನ್ನು ಒಂದು 3 months ಫರ್ಮೆಂಟೇಷನ್ ಆಗೋ ರೀತಿ ಒಂದು ಡ್ರಮ್ಮಲ್ಲಿ ಬಾಯಿಗೆ ಒಂದು ಬಟ್ಟೆ ಹಾಕ್ಬಿಟ್ಟು ಇಟ್ಬಿಡಿ. ಏನಾಗುತ್ತೆ ಅಂತಂದರೆ ಆ ಥರ ಇಟ್ಟಾಗ ಒಂದು 3 months ಫರ್ಮೆಂಟೇಷನ್ ಆಗಿ ಒಂದು ಫಿಶ್ ಅಮೈನೋ ಆಸಿಡ್ ಅಂತಕ್ಕಂಥದ್ದು ತುಂಬ ಒಂದು ರೀತಿ ಜೆಲ್ಲಿ ಟೈಪು ಜೇನುತುಪ್ಪದ ರೀತಿ ಅದೊಂದು ರೀತಿ ಫರ್ಮೆಂಟೇಷನ್ ಆಗಿ ಫಾರ್ಮ್ ಆಗುತ್ತೆ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಬಾಯಿ ಮುಚ್ಚಿದಂಥ ಡಬ್ಬವನ್ನು ಗಾಳಿ ಮತ್ತು ಬೆಳಕು ಚೆನ್ನಾಗಿ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ, ನಾಯಿ ಮತ್ತು ಬೆಕ್ಕುಗಳಿಂದ ದೂರ ಇರ್ತಕ್ಕಂಥ ಪ್ಲೇಸಲ್ಲಿ, ಯಾಕೆಂದರೆ ಇಲ್ಲಾಂದರೆ ನಾಯಿ ಸ್ಮೆಲ್ಲಿಗೆ ಹೋಗ್ಬಿಟ್ಟು ಆ ಡ್ರಮ್ನ ಬೀಳಿಸಿ ಫಿಶ್ನ ತಿನ್ನೋ ಚಾನ್ಸಸ್ ಇರುತ್ತೆ. ನಾಯಿ ಮತ್ತು ಬೆಕ್ಕುಗಳಿಂದ ರಕ್ಷಣೆ ಮಾಡಿ ಆಫ್ಟರ್ 3 months ನೀವು ಮಿಡ್ಲಲ್ಲಿ ಯಾವಾಗಾದರೂ ಒಂದು ಸರಿ ತೆಗೆದು ಅದನ್ನು ನೀಟಾಗಿ ಕಲಸಿ ಕೊಟ್ಟರೆ ತುಂಬ ಒಳ್ಳೆಯದು. ಆಫ್ಟರ್ 3.5 months ನೋಡಿ ಈ ರೀತಿ ಒಂದು ಜೆಲ್ಲಿ ಟೈಪು ಫಿಶ್ ಅಮೈನೋ ಆಸಿಡ್ ಫಾರ್ಮ್ ಆಗುತ್ತೆ. ಈಗ ಸ್ಮೆಲ್ಲು ಸಮೇತ ಇರಲ್ಲ. ಇಟ್ಸ್ ಲೈಕ್ ಎ
ಹನಿ ಅಂದರೆ ಜೇನುತುಪ್ಪದ ರೀತಿ ಇರುತ್ತೆ. ಸೊ ಇದನ್ನು ನೀವು 1 ಲೀಟ್ರ್ ನೀರಿಗೆ 2 ml ಅನ್ನು ಬಳಸಿ ಗಿಡಗಳಿಗೆ ಸ್ಪ್ರೇ ಕೊಡ್ಬೋದು. ಗಿಡಗಳಿಗೆ ಸ್ಪ್ರೇ ಆದರೂ ಕೊಡ್ಬೋದು, ಅಥವಾ ಬುಡಕ್ಕೆ ಒಂದೊಂದು ಗಿಡದ ಬುಡಕ್ಕೂ ಸಮೇತ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಇದನ್ನು ಬಳಸಿ ಇದರಿಂದ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋ, ಈ ಕಂಟೆಂಟ್ ಇಷ್ಟ ಆಗಿದ್ದರೆ ನಿಮಗೆಲ್ಲರಿಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.